ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸಿ ಹೇ ಜಿ ಕೆ ಚಾನಲ್ಗೆ ಸ್ವಾಗತ. ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಲಕ್ಷದ್ವೀಪಗಳು ಎಲ್ಲಿ ಸ್ಥಿತವಾಗಿವೆ? ಆಪ್ಷನ್ 1 ಹಿಂದೂ ಮಹಾಸಾಗರ, ಆಪ್ಷನ್ 2 ಬಂಗಾಳ ಕೊಲ್ಲಿ, ಆಪ್ಷನ್ 3 ಅರಬ್ ಮಹಾಸಾಗರ, ಆಪ್ಷನ್ 4 ಅಂಡಮಾನ್ ಮಹಾಸಾಗರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಅರಬ್ ಮಹಾಸಾಗರ. ಪ್ರಶ್ನೆ ಸಂಖ್ಯೆ 2. ಲಕ್ಷದ್ವೀಪದ ರಾಜಧಾನಿ ಯಾವುದು? ಆಪ್ಷನ್ 1 ಮಾಹೆ, ಆಪ್ಷನ್ 2 ಪುದುಚೇರಿ, ಆಪ್ಷನ್ 3 ಕವರತ್ತಿ, ಆಪ್ಷನ್ 4 ಕೊಚ್ಚಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಕವರತ್ತಿ. ಪ್ರಶ್ನೆ ಸಂಖ್ಯೆ 3. ಲಕ್ಷದ್ವೀಪದ ಪ್ರಸ್ತುತ ಆಡಳಿತ ಅಧಿಕಾರಿ ಯಾರು? ಆಪ್ಷನ್ 1 ಕಿರಣ್ ಬೇಡಿ, ಆಪ್ಷನ್ 2 ರಾಮನಾಥ್ ಕೋವಿಂದ್, ಆಪ್ಷನ್ 3 ಪ್ರಫುಲ್ ಪಟೇಲ್, ಆಪ್ಷನ್ 4 ಇವರಲ್ಲಿ ಯಾರೂ ಇಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಪ್ರಫುಲ್ ಪಟೇಲ್. ಪ್ರಶ್ನೆ ಸಂಖ್ಯೆ 4. ಲಕ್ಷದ್ವೀಪ ಯಾವಾಗ ರೂಪುಗೊಂಡಿತು? ಆಪ್ಷನ್ 1 ನವೆಂಬರ್ 1956, ಆಪ್ಷನ್ 2 1 ನವೆಂಬರ್ 1996, ಆಪ್ಷನ್ 3 1 ನವೆಂಬರ್ 1986, ಆಪ್ಷನ್ 4 1 ನವೆಂಬರ್ 1976. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ನವೆಂಬರ್ 1956. ಪ್ರಶ್ನೆ ಸಂಖ್ಯೆ 5. ಲಕ್ಷದ್ವೀಪ ಯಾವ ನ್ಯಾಯಾಲಯದ ಅಧೀನದಲ್ಲಿ ಬರುತ್ತದೆ? ಆಪ್ಷನ್ 1 ಗೋವಾ ಉಚ್ಚ ನ್ಯಾಯಾಲಯ, ಆಪ್ಷನ್ 2 ಕೇರಳ ಉಚ್ಚ ನ್ಯಾಯಾಲಯ, ಆಪ್ಷನ್ 3 ಮುಂಬೈ ಉಚ್ಚ ನ್ಯಾಯಾಲಯ, ಆಪ್ಷನ್ 4 ಮದ್ರಾಸ್ ಉಚ್ಚ ನ್ಯಾಯಾಲಯ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಕೇರಳ ಉಚ್ಚ ನ್ಯಾಯಾಲಯ. ಪ್ರಶ್ನೆ ಸಂಖ್ಯೆ 6. ಲಕ್ಷದ್ವೀಪದ ಹತ್ತಿರವಿರುವ ದೇಶ ಯಾವುದು? ಆಪ್ಷನ್ 1 ಯಮನ್, ಆಪ್ಷನ್ 2 ಮಾಲ್ಡೀವ್, ಆಪ್ಷನ್ 3 ಇಂಡೋನೇಷ್ಯಾ, ಆಪ್ಷನ್ 4 ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಮಾಲ್ಡೀವ್. ಪ್ರಶ್ನೆ ಸಂಖ್ಯೆ 7. ಲಕ್ಷದ್ವೀಪದಲ್ಲಿರುವ ಏಕೈಕ ವಿಮಾನ ನಿಲ್ದಾಣ ಯಾವುದು? ಆಪ್ಷನ್ 1 ಮಿನಿಕಾಯ್ ವಿಮಾನ ನಿಲ್ದಾಣ, ಆಪ್ಷನ್ 2 ಅಗತ್ತಿ ವಿಮಾನ ನಿಲ್ದಾಣ, ಆಪ್ಷನ್ 3 ಮಾಲೆ ವಿಮಾನ ನಿಲ್ದಾಣ, ಆಪ್ಷನ್ 4 ಜದ್ದಾ ವಿಮಾನ ನಿಲ್ದಾಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಅಗತ್ತಿ ವಿಮಾನ ನಿಲ್ದಾಣ. ಪ್ರಶ್ನೆ ಸಂಖ್ಯೆ 8. ಲಕ್ಷದ್ವೀಪ ತನ್ನ ಸಂಸ್ಥಾನ ದಿನವನ್ನು ಯಾವ ದಿನಾಂಕದಂದು ಆಚರಿಸುತ್ತದೆ? ಆಪ್ಷನ್ 1 10 ನವೆಂಬರ್, ಆಪ್ಷನ್ 2 5 ನವೆಂಬರ್, ಆಪ್ಷನ್ 3 ನವೆಂಬರ್, ಆಪ್ಷನ್ 4 1 ನವೆಂಬರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 1 ನವೆಂಬರ್. ಪ್ರಶ್ನೆ ಸಂಖ್ಯೆ 9. ಲಕ್ಷದ್ವೀಪ ಎಷ್ಟು ಸಣ್ಣ ಮತ್ತು ದೊಡ್ಡ ದ್ವೀಪಗಳನ್ನು ಒಳಗೊಂಡಿದೆ? ಆಪ್ಷನ್ 1 45 ದ್ವೀಪಗಳನ್ನು, ಆಪ್ಷನ್ 2 36 ದ್ವೀಪಗಳನ್ನು, ಆಪ್ಷನ್ 3 38 ದ್ವೀಪಗಳನ್ನು, ಆಪ್ಷನ್ 4 39 ದ್ವೀಪಗಳನ್ನು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 36 ದ್ವೀಪಗಳನ್ನು. ಪ್ರಶ್ನೆ ಸಂಖ್ಯೆ 10. ಲಕ್ಷದ್ವೀಪದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ 1 ತಮಿಳ್, ಆಪ್ಷನ್ 2 ಹಿಂದಿ, ಆಪ್ಷನ್ 3 ಕನ್ನಡ, ಆಪ್ಷನ್ 4 ಮಲಯಾಳಂ ಮತ್ತು ಇಂಗ್ಲಿಷ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ಮಲಯಾಳಂ ಮತ್ತು ಇಂಗ್ಲಿಷ್. ಪ್ರಶ್ನೆ ಸಂಖ್ಯೆ 11. ಲಕ್ಷದ್ವೀಪದ ಹಿಂದಿನ ಹೆಸರೇನು? ಆಪ್ಷನ್ 1 ಬರ್ಮಾ ದ್ವೀಪ, ಆಪ್ಷನ್ 2 ಅಮಿನಿ ದ್ವೀಪ, ಆಪ್ಷನ್ 3 ಲಕ್ಕಾ ದ್ವೀಪ ಮತ್ತು ಮಿನಿಕಾಯ್ ದ್ವೀಪ, ಆಪ್ಷನ್ 4 ಸಿಲೋನ್ ದ್ವೀಪ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 3 ಲಕ್ಕಾ ದ್ವೀಪ ಮತ್ತು ಮಿನಿಕಾಯ್ ದ್ವೀಪ. ಪ್ರಶ್ನೆ ಸಂಖ್ಯೆ 12. ಈ ಕೆಳಗಿನ ಯಾವ ದ್ವೀಪಗಳು
ಲಕ್ಷದ್ವೀಪದ ಭಾಗವಾಗಿಲ್ಲ. ಆಪ್ಷನ್ 1 ಕವರತಿ, ಆಪ್ಷನ್ 2 ಅಘಾತಿ, ಆಪ್ಷನ್ 3 ಕಲ್ಪೇನಿ, ಆಪ್ಷನ್ 4 ತಿಲಚೋಂಗ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 4 ತಿಲಚೋಂಗ್. ಪ್ರಶ್ನೆ ಸಂಖ್ಯೆ 13. ಯಾವ ವರ್ಷದಲ್ಲಿ ಲಕ್ಷದ್ವೀಪ, ಮಿನಿಕಾಯ್ ಮತ್ತು ಅಮನ್ವಿ ದ್ವೀಪಗಳನ್ನು ಸಂಸತ್ತಿನ ಕಾಯ್ದೆಯ ಮೂಲಕ ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತಿಸಲಾಯಿತು? ಆಪ್ಷನ್ 1 1976ರಂದು, ಆಪ್ಷನ್ 2 1973ರಂದು, ಆಪ್ಷನ್ 3 1974ರಂದು, ಆಪ್ಷನ್ 4 1978ರಂದು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 1973ರಂದು. ಪ್ರಶ್ನೆ ಸಂಖ್ಯೆ 14. ಹೆಚ್ಚು ಸಾಕ್ಷರತೆ ಹೊಂದಿದ ಕೇಂದ್ರಾಡಳಿತ ರಾಜ್ಯ ಯಾವುದು? ಆಪ್ಷನ್ 1 ಲಕ್ಷದ್ವೀಪ್, ಆಪ್ಷನ್ 2 ಅಂಡಮಾನ್, ಆಪ್ಷನ್ 3 ಚಂಡೀಗಢ, ಆಪ್ಷನ್ 4 ದೆಹಲಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 1 ಲಕ್ಷದ್ವೀಪ್. ಪ್ರಶ್ನೆ ಸಂಖ್ಯೆ 15. ಭಾರತದ ಮೊದಲ ಸಾವಯವ ಕೇಂದ್ರ ಆಡಳಿತ ರಾಜ್ಯ ಯಾವುದು? ಆಪ್ಷನ್ 1 ಅಂಡಮಾನ್, ಆಪ್ಷನ್ 2 ಲಕ್ಷದ್ವೀಪ್, ಆಪ್ಷನ್ 3 ದೆಹಲಿ, ಆಪ್ಷನ್ 4 ಚಂಡೀಗಢ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ 2 ಲಕ್ಷದ್ವೀಪ್. ಪ್ರಶ್ನೆ ಸಂಖ್ಯೆ 16.